ಭರವಸೆಯಾಗಿ ಹೋಯ್ತಾ ರಾಜ್ಯದಲ್ಲಿ ಗ್ಯಾರಂಟಿ ಅನ್ನೋ ಅನುಮಾನ. ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ, ಅದರಲ್ಲೂ ವಿಶೇಷವಾಗಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆಯಾ? ಇಂಥದ್ದೊಂದು ಗಂಭೀರ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ದಲಿತ ನಿಗಮಗಳಿಗೆ ಹಂಚಿಕೆಯಾದ ಹಣಕ್ಕೂ ಕೂಡ ಕತ್ತರಿ ಬಿದ್ದಿದೆಯಂತೆ. 25% ಹಣ ಬಿಡುಗಡೆ ಮಾಡದ ಸರ್ಕಾರ 6 ನಿಗಮ 2 ಆಯೋಗಕ್ಕೆ 332 ಕೋಟಿಯನ್ನ ಹಂಚಿಕೆ ಮಾಡಲಾಗಿತ್ತು. ಆದರೆ ಬಿಡುಗಡೆಯಾಗಿರೋದು ಕೇವಲ 88.78 ಕೋಟಿ. 332 ಕೋಟಿ ಹಂಚಿಕೆ, ಬಿಡುಗಡೆಯಾಗಿರೋದು ಕೇವಲ 88.78 ಕೋಟಿ. 2 ಆಯೋಗಗಳಿಗೆ ಮಾತ್ರ ನಿಗದಿಯಷ್ಟು ಹಣವನ್ನ ಬಿಡುಗಡೆ ಮಾಡಲಾಗಿದೆ. 6 ನಿಗಮಗಳಿಗೆ, ಅದರಲ್ಲೂ ದಲಿತ ನಿಗಮಗಳಿಗೆ ಹಂಚಿಕೆಯಾಗಿದ್ದ ಹಣವನ್ನ ಕೊಡದೆ ಸತಾಯಿಸ್ತಾ ಇದೆ ಸರ್ಕಾರ. ಅಲ್ಲಿಗೆ ಗ್ಯಾರಂಟಿಗಳಿಗಾಗಿ ದಲಿತ ನಿಗಮಗಳ ಹಣಕ್ಕೂ ಕೂಡ ಕತ್ತರಿ ಬಿತ್ತ ಅನ್ನೋ ಅನುಮಾನ ಪ್ರಾರಂಭವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಈ ದಲಿತ ನಿಗಮಗಳಿಗೆ ಹಾಗೆ ಆಯೋಗಕ್ಕೆ ಹಣ ಹಂಚಿಕೆ ಮಾಡದೇ ಇರೋದಕ್ಕೆ, ಅದರಲ್ಲೂ ಬಿಡುಗಡೆ ಮಾಡದೇ ಇರೋದಕ್ಕೆ ಕಾರಣ ಏನಾದರೂ ಸಿಗ್ತಾ ಇದೆಯಾ? ಇದಕ್ಕೆ ಗ್ಯಾರಂಟಿ ಜೊತೆ ನಾವು ಡೈರೆಕ್ಟ್ ಲಿಂಕ್ ಮಾಡ್ಲಿಕ್ಕೆ ಸಾಧ್ಯವಾ ಅಂತ? ಗ್ಯಾರಂಟಿ ಯೋಜನೆ ಜಾರಿ ಆದಾಗಿಂದ ಸರ್ಕಾರ ಅನುದಾನ ಕೊಡೋದ್ರಲ್ಲಿ ತುಂಬಾನೇ ಹಿಂದೇಟನ್ನ ಹಾಕ್ತಾ ಇದೆ. ಅಂದ್ರೆ 100% ಹಣ ಕೊಡೋದ್ರ ಬದಲು 25%, 30% ಅಷ್ಟು ಮಾತ್ರ ಅನುದಾನ ಹಂಚಿಕೆಯನ್ನ ಮಾಡ್ತಿರೋದಕ್ಕೆ ಇದಕ್ಕೆ ನೇರ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿಗಮಗಳಲ್ಲಿ ಮಾತಾಡ್ಸ್ಬೇಕಾದ್ರೂ ಕೂಡ ಕೆಲವರು ಆಫ್ ದ ರೆಕಾರ್ಡು ಇಲ್ಲ ಹಣ ಇಲ್ಲಲ್ವಾ ಸರ್ಕಾರದ ಬಳಿ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಈಗ ಇದರ ಒಂದು ನಿಗಮಗಳಿದ ವಿಚಾರ ಬಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ತಾಂಡಾ ಅಭಿವೃದ್ಧಿ ನಿಗಮ ಇರ್ಬೋದು, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಇರ್ಬೋದು, ಹೀಗೆ ದಲಿತ ನಿಗಮಗಳಿಗೆ ಪ್ರಮುಖವಾಗಿ ಹಣವನ್ನ ಹಂಚಿಕೆ ಮಾಡಲೇ ಇಲ್ಲ. ಕೇವಲ 25% ಮಾತ್ರ ಹಂಚಿಕೆಯನ್ನ ಮಾಡಲಾಗಿದೆ. ಅಂದ್ರೆ 6 ನಿಗಮಗಳು ಹಾಗೆ 2 ಆಯೋಗಗಳಿಗೆ ಸುಮಾರು 332 ಕೋಟಿಯಷ್ಟು ಹಂಚಿಕೆ ಆಗಿತ್ತು. ಆದ್ರೆ ಬಿಡುಗಡೆ ಆಗಿರೋದು ಕೇವಲ 88.78 ಕೋಟಿ ಮಾತ್ರ. ಇದರಲ್ಲೇ ಗೊತ್ತಾಗುತ್ತೆ ಗ್ಯಾರಂಟಿ ಯೋಜನೆಗಳನ್ನ ನಡೆಸೋದಕ್ಕೆ ಸರ್ಕಾರ ಎಲ್ಲಾ ಹಣವನ್ನ ಆ ಕಡೆ ಡೈವರ್ಟ್ ಮಾಡ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಸ್ಮಿತಾ, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಭರವಸೆಯಾಗಿ ಹೋಯ್ತಾ ರಾಜ್ಯದಲ್ಲಿ ಗ್ಯಾರಂಟಿ ಅನ್ನೋ ಅನುಮಾನ. ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ, ಅದರಲ್ಲೂ ವಿಶೇಷವಾಗಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆಯಾ? ಇಂಥದ್ದೊಂದು ಗಂಭೀರ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ದಲಿತ ನಿಗಮಗಳಿಗೆ ಹಂಚಿಕೆಯಾದ ಹಣಕ್ಕೂ ಕೂಡ ಕತ್ತರಿ ಬಿದ್ದಿದೆಯಂತೆ. 25% ಹಣ ಬಿಡುಗಡೆ ಮಾಡದ ಸರ್ಕಾರ 6 ನಿಗಮ 2 ಆಯೋಗಕ್ಕೆ 332 ಕೋಟಿಯನ್ನ ಹಂಚಿಕೆ ಮಾಡಲಾಗಿತ್ತು. ಆದರೆ ಬಿಡುಗಡೆಯಾಗಿರೋದು ಕೇವಲ 88.78 ಕೋಟಿ. 332 ಕೋಟಿ ಹಂಚಿಕೆ, ಬಿಡುಗಡೆಯಾಗಿರೋದು ಕೇವಲ 88.78 ಕೋಟಿ. 2 ಆಯೋಗಗಳಿಗೆ ಮಾತ್ರ ನಿಗದಿಯಷ್ಟು ಹಣವನ್ನ ಬಿಡುಗಡೆ ಮಾಡಲಾಗಿದೆ. 6 ನಿಗಮಗಳಿಗೆ, ಅದರಲ್ಲೂ ದಲಿತ ನಿಗಮಗಳಿಗೆ ಹಂಚಿಕೆಯಾಗಿದ್ದ ಹಣವನ್ನ ಕೊಡದೆ ಸತಾಯಿಸ್ತಾ ಇದೆ ಸರ್ಕಾರ. ಅಲ್ಲಿಗೆ ಗ್ಯಾರಂಟಿಗಳಿಗಾಗಿ ದಲಿತ ನಿಗಮಗಳ ಹಣಕ್ಕೂ ಕೂಡ ಕತ್ತರಿ ಬಿತ್ತ ಅನ್ನೋ ಅನುಮಾನ ಪ್ರಾರಂಭವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಈ ದಲಿತ ನಿಗಮಗಳಿಗೆ ಹಾಗೆ ಆಯೋಗಕ್ಕೆ ಹಣ ಹಂಚಿಕೆ ಮಾಡದೇ ಇರೋದಕ್ಕೆ, ಅದರಲ್ಲೂ ಬಿಡುಗಡೆ ಮಾಡದೇ ಇರೋದಕ್ಕೆ ಕಾರಣ ಏನಾದರೂ ಸಿಗ್ತಾ ಇದೆಯಾ? ಇದಕ್ಕೆ ಗ್ಯಾರಂಟಿ ಜೊತೆ ನಾವು ಡೈರೆಕ್ಟ್ ಲಿಂಕ್ ಮಾಡ್ಲಿಕ್ಕೆ ಸಾಧ್ಯವಾ ಅಂತ? ಗ್ಯಾರಂಟಿ ಯೋಜನೆ ಜಾರಿ ಆದಾಗಿಂದ ಸರ್ಕಾರ ಅನುದಾನ ಕೊಡೋದ್ರಲ್ಲಿ ತುಂಬಾನೇ ಹಿಂದೇಟನ್ನ ಹಾಕ್ತಾ ಇದೆ. ಅಂದ್ರೆ 100% ಹಣ ಕೊಡೋದ್ರ ಬದಲು 25%, 30% ಅಷ್ಟು ಮಾತ್ರ ಅನುದಾನ ಹಂಚಿಕೆಯನ್ನ ಮಾಡ್ತಿರೋದಕ್ಕೆ ಇದಕ್ಕೆ ನೇರ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿಗಮಗಳಲ್ಲಿ ಮಾತಾಡ್ಸ್ಬೇಕಾದ್ರೂ ಕೂಡ ಕೆಲವರು ಆಫ್ ದ ರೆಕಾರ್ಡು ಇಲ್ಲ ಹಣ ಇಲ್ಲಲ್ವಾ ಸರ್ಕಾರದ ಬಳಿ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಈಗ ಇದರ ಒಂದು ನಿಗಮಗಳಿದ ವಿಚಾರ ಬಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ತಾಂಡಾ ಅಭಿವೃದ್ಧಿ ನಿಗಮ ಇರ್ಬೋದು, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಇರ್ಬೋದು, ಹೀಗೆ ದಲಿತ ನಿಗಮಗಳಿಗೆ ಪ್ರಮುಖವಾಗಿ ಹಣವನ್ನ ಹಂಚಿಕೆ ಮಾಡಲೇ ಇಲ್ಲ. ಕೇವಲ 25% ಮಾತ್ರ ಹಂಚಿಕೆಯನ್ನ ಮಾಡಲಾಗಿದೆ. ಅಂದ್ರೆ 6 ನಿಗಮಗಳು ಹಾಗೆ 2 ಆಯೋಗಗಳಿಗೆ ಸುಮಾರು 332 ಕೋಟಿಯಷ್ಟು ಹಂಚಿಕೆ ಆಗಿತ್ತು. ಆದ್ರೆ ಬಿಡುಗಡೆ ಆಗಿರೋದು ಕೇವಲ 88.78 ಕೋಟಿ ಮಾತ್ರ. ಇದರಲ್ಲೇ ಗೊತ್ತಾಗುತ್ತೆ ಗ್ಯಾರಂಟಿ
ಯೋಜನೆಗಳನ್ನ ನಡೆಸೋದಕ್ಕೆ ಸರ್ಕಾರ ಎಲ್ಲಾ ಹಣವನ್ನ ಆ ಕಡೆ ಡೈವರ್ಟ್ ಮಾಡ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಸ್ಮಿತಾ. ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಭರವಸೆಯಾಗಿ ಹೋಯ್ತಾ ರಾಜ್ಯದಲ್ಲಿ ಗ್ಯಾರಂಟಿ ಅನ್ನೋ ಅನುಮಾನ. ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ, ಅದರಲ್ಲೂ ವಿಶೇಷವಾಗಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆಯಾ? ಇಂಥದ್ದೊಂದು ಗಂಭೀರ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ದಲಿತ ನಿಗಮಗಳಿಗೆ ಹಂಚಿಕೆಯಾದ ಹಣಕ್ಕೂ ಕೂಡ ಕತ್ತರಿ ಬಿದ್ದಿದೆಯಂತೆ. 25% ಹಣ ಬಿಡುಗಡೆ ಮಾಡದ ಸರ್ಕಾರ 6 ನಿಗಮ 2 ಆಯೋಗಕ್ಕೆ 332 ಕೋಟಿಯನ್ನ ಹಂಚಿಕೆ ಮಾಡಲಾಗಿತ್ತು. ಆದರೆ ಬಿಡುಗಡೆಯಾಗಿರೋದು ಕೇವಲ 88.78 ಕೋಟಿ. 332 ಕೋಟಿ ಹಂಚಿಕೆ, ಬಿಡುಗಡೆಯಾಗಿರೋದು ಕೇವಲ 88.78 ಕೋಟಿ. 2 ಆಯೋಗಗಳಿಗೆ ಮಾತ್ರ ನಿಗದಿಯಷ್ಟು ಹಣವನ್ನ ಬಿಡುಗಡೆ ಮಾಡಲಾಗಿದೆ. 6 ನಿಗಮಗಳಿಗೆ, ಅದರಲ್ಲೂ ದಲಿತ ನಿಗಮಗಳಿಗೆ ಹಂಚಿಕೆಯಾಗಿದ್ದ ಹಣವನ್ನ ಕೊಡದೆ ಸತಾಯಿಸ್ತಾ ಇದೆ ಸರ್ಕಾರ. ಅಲ್ಲಿಗೆ ಗ್ಯಾರಂಟಿಗಳಿಗಾಗಿ ದಲಿತ ನಿಗಮಗಳ ಹಣಕ್ಕೂ ಕೂಡ ಕತ್ತರಿ ಬಿತ್ತ ಅನ್ನೋ ಅನುಮಾನ ಪ್ರಾರಂಭವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಈ ದಲಿತ ನಿಗಮಗಳಿಗೆ ಹಾಗೆ ಆಯೋಗಕ್ಕೆ ಹಣ ಹಂಚಿಕೆ ಮಾಡದೇ ಇರೋದಕ್ಕೆ, ಅದರಲ್ಲೂ ಬಿಡುಗಡೆ ಮಾಡದೇ ಇರೋದಕ್ಕೆ ಕಾರಣ ಏನಾದರೂ ಸಿಗ್ತಾ ಇದೆಯಾ? ಇದಕ್ಕೆ ಗ್ಯಾರಂಟಿ ಜೊತೆ ನಾವು ಡೈರೆಕ್ಟ್ ಲಿಂಕ್ ಮಾಡ್ಲಿಕ್ಕೆ ಸಾಧ್ಯವಾ ಅಂತ? ಗ್ಯಾರಂಟಿ ಯೋಜನೆ ಜಾರಿ ಆದಾಗಿಂದ ಸರ್ಕಾರ ಅನುದಾನ ಕೊಡೋದ್ರಲ್ಲಿ ತುಂಬಾನೇ ಹಿಂದೇಟನ್ನ ಹಾಕ್ತಾ ಇದೆ. ಅಂದ್ರೆ 100% ಹಣ ಕೊಡೋದ್ರ ಬದಲು 25%, 30% ಅಷ್ಟು ಮಾತ್ರ ಅನುದಾನ ಹಂಚಿಕೆಯನ್ನ ಮಾಡ್ತಿರೋದಕ್ಕೆ ಇದಕ್ಕೆ ನೇರ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿಗಮಗಳಲ್ಲಿ ಮಾತಾಡ್ಸ್ಬೇಕಾದ್ರೂ ಕೂಡ ಕೆಲವರು ಆಫ್ ದ ರೆಕಾರ್ಡ್ ಇಲ್ಲ ಹಣ ಇಲ್ಲಲ್ವಾ ಸರ್ಕಾರದ ಬಳಿ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಈಗ ಇದರ ಒಂದು ನಿಗಮಗಳಿದ ವಿಚಾರ ಬಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ತಾಂಡಾ ಅಭಿವೃದ್ಧಿ ನಿಗಮ ಇರ್ಬೋದು, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಇರ್ಬೋದು, ಹೀಗೆ ದಲಿತ ನಿಗಮಗಳಿಗೆ ಪ್ರಮುಖವಾಗಿ ಹಣವನ್ನ ಹಂಚಿಕೆ ಮಾಡಲೇ ಇಲ್ಲ. ಕೇವಲ 25% ಮಾತ್ರ ಹಂಚಿಕೆಯನ್ನ ಮಾಡಲಾಗಿದೆ. ಅಂದ್ರೆ 6 ನಿಗಮಗಳು ಹಾಗೆ 2 ಆಯೋಗಗಳಿಗೆ ಸುಮಾರು 332 ಕೋಟಿಯಷ್ಟು ಹಂಚಿಕೆ ಆಗಿತ್ತು. ಆದ್ರೆ ಬಿಡುಗಡೆ ಆಗಿರೋದು ಕೇವಲ 88.78 ಕೋಟಿ ಮಾತ್ರ. ಇದ್ರಲ್ಲೇ ಗೊತ್ತಾಗುತ್ತೆ ಗ್ಯಾರಂಟಿ ಯೋಜನೆಗಳನ್ನ ನಡೆಸೋದಕ್ಕೆ ಸರ್ಕಾರ ಎಲ್ಲಾ ಹಣವನ್ನ ಆ ಕಡೆ ಡೈವರ್ಟ್ ಮಾಡ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಸ್ಮಿತಾ. ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಭರವಸೆಯಾಗಿ ಹೋಯ್ತಾ ರಾಜ್ಯದಲ್ಲಿ ಗ್ಯಾರಂಟಿ ಅನ್ನೋ ಅನುಮಾನ. ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ, ಅದರಲ್ಲೂ ವಿಶೇಷವಾಗಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆಯಾ? ಇಂಥದ್ದೊಂದು ಗಂಭೀರ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ದಲಿತ ನಿಗಮಗಳಿಗೆ ಹಂಚಿಕೆಯಾದ ಹಣಕ್ಕೂ ಕೂಡ ಕತ್ತರಿ ಬಿದ್ದಿದೆಯಂತೆ. 25% ಹಣ ಬಿಡುಗಡೆ ಮಾಡದ ಸರ್ಕಾರ 6 ನಿಗಮ 2 ಆಯೋಗಕ್ಕೆ 332 ಕೋಟಿಯನ್ನ ಹಂಚಿಕೆ ಮಾಡಲಾಗಿತ್ತು. ಆದರೆ ಬಿಡುಗಡೆಯಾಗಿರೋದು ಕೇವಲ 88.78 ಕೋಟಿ. 332 ಕೋಟಿ ಹಂಚಿಕೆ, ಬಿಡುಗಡೆಯಾಗಿರೋದು ಕೇವಲ 88.78 ಕೋಟಿ. 2 ಆಯೋಗಗಳಿಗೆ ಮಾತ್ರ ನಿಗದಿಯಷ್ಟು ಹಣವನ್ನ ಬಿಡುಗಡೆ ಮಾಡಲಾಗಿದೆ. 6 ನಿಗಮಗಳಿಗೆ, ಅದರಲ್ಲೂ ದಲಿತ ನಿಗಮಗಳಿಗೆ ಹಂಚಿಕೆಯಾಗಿದ್ದ ಹಣವನ್ನ ಕೊಡದೆ ಸತಾಯಿಸ್ತಾ ಇದೆ ಸರ್ಕಾರ. ಅಲ್ಲಿಗೆ ಗ್ಯಾರಂಟಿಗಳಿಗಾಗಿ ದಲಿತ ನಿಗಮಗಳ ಹಣಕ್ಕೂ ಕೂಡ ಕತ್ತರಿ ಬಿತ್ತ ಅನ್ನೋ ಅನುಮಾನ ಪ್ರಾರಂಭವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಈ ದಲಿತ ನಿಗಮಗಳಿಗೆ ಹಾಗೆ ಆಯೋಗಕ್ಕೆ ಹಣ ಹಂಚಿಕೆ ಮಾಡದೇ ಇರೋದಕ್ಕೆ, ಅದರಲ್ಲೂ ಬಿಡುಗಡೆ ಮಾಡದೇ ಇರೋದಕ್ಕೆ ಕಾರಣ ಏನಾದರೂ ಸಿಗ್ತಾ ಇದೆಯಾ? ಇದಕ್ಕೆ ಗ್ಯಾರಂಟಿ ಜೊತೆ ನಾವು ಡೈರೆಕ್ಟ್ ಲಿಂಕ್ ಮಾಡ್ಲಿಕ್ಕೆ ಸಾಧ್ಯವಾ ಅಂತ? ಗ್ಯಾರಂಟಿ ಯೋಜನೆ ಜಾರಿ ಆದಾಗಿಂದ ಸರ್ಕಾರ ಅನುದಾನ ಕೊಡೋದ್ರಲ್ಲಿ ತುಂಬಾನೇ ಹಿಂದೇಟನ್ನ ಹಾಕ್ತಾ ಇದೆ. ಅಂದ್ರೆ 100% ಹಣ ಕೊಡೋದ್ರ ಬದಲು 25%, 30% ಅಷ್ಟು ಮಾತ್ರ ಅನುದಾನ ಹಂಚಿಕೆಯನ್ನ ಮಾಡ್ತಿರೋದಕ್ಕೆ ಇದಕ್ಕೆ ನೇರ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿಗಮಗಳಲ್ಲಿ ಮಾತಾಡ್ಸ್ಬೇಕಾದ್ರೂ ಕೂಡ ಕೆಲವರು ಆಫ್ ದ ರೆಕಾರ್ಡ್ ಇಲ್ಲ ಹಣ ಇಲ್ಲಲ್ವಾ ಸರ್ಕಾರದ ಬಳಿ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಈಗ ಇದರ ಒಂದು ನಿಗಮಗಳಿದ ವಿಚಾರ ಬಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ತಾಂಡಾ ಅಭಿವೃದ್ಧಿ ನಿಗಮ ಇರ್ಬೋದು, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಇರ್ಬೋದು, ಹೀಗೆ ದಲಿತ ನಿಗಮಗಳಿಗೆ ಪ್ರಮುಖವಾಗಿ ಹಣವನ್ನ ಹಂಚಿಕೆ ಮಾಡಲೇ ಇಲ್ಲ. ಕೇವಲ 25% ಮಾತ್ರ ಹಂಚಿಕೆಯನ್ನ ಮಾಡಲಾಗಿದೆ. ಅಂದ್ರೆ 6 ನಿಗಮಗಳು ಹಾಗೆ 2 ಆಯೋಗಗಳಿಗೆ
ಸುಮಾರು 332 ಕೋಟಿಯಷ್ಟು ಹಂಚಿಕೆ ಆಗಿತ್ತು. ಆದ್ರೆ ಬಿಡುಗಡೆ ಆಗಿರೋದು ಕೇವಲ 88.78 ಕೋಟಿ ಮಾತ್ರ. ಇದರಲ್ಲೇ ಗೊತ್ತಾಗುತ್ತೆ ಗ್ಯಾರಂಟಿ ಯೋಜನೆಗಳನ್ನ ನಡೆಸೋದಕ್ಕೆ ಸರ್ಕಾರ ಎಲ್ಲಾ ಹಣವನ್ನ ಆ ಕಡೆ ಡೈವರ್ಟ್ ಮಾಡ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಸ್ಮಿತಾ. ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಭರವಸೆಯಾಗಿ ಹೋಯ್ತಾ ರಾಜ್ಯದಲ್ಲಿ ಗ್ಯಾರಂಟಿ ಅನ್ನೋ ಅನುಮಾನ. ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ಅದರಲ್ಲೂ ವಿಶೇಷವಾಗಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆಯಾ? ಇಂಥದ್ದೊಂದು ಗಂಭೀರ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ದಲಿತ ನಿಗಮಗಳಿಗೆ ಹಂಚಿಕೆಯಾದ ಹಣಕ್ಕೂ ಕೂಡ ಕತ್ತರಿ ಬಿದ್ದಿದೆಯಂತೆ. 25% ಹಣ ಬಿಡುಗಡೆ ಮಾಡದ ಸರ್ಕಾರ 6 ನಿಗಮ 2 ಆಯೋಗಕ್ಕೆ 332 ಕೋಟಿಯನ್ನ ಹಂಚಿಕೆ ಮಾಡಲಾಗಿತ್ತು. ಆದರೆ ಬಿಡುಗಡೆಯಾಗಿರೋದು ಕೇವಲ 88.78 ಕೋಟಿ. 332 ಕೋಟಿ ಹಂಚಿಕೆ, ಬಿಡುಗಡೆ ಆಗಿರೋದು ಕೇವಲ 88.78 ಕೋಟಿ. 2 ಆಯೋಗಗಳಿಗೆ ಮಾತ್ರ ನಿಗದಿಯಷ್ಟು ಹಣವನ್ನ ಬಿಡುಗಡೆ ಮಾಡಲಾಗಿದೆ. 6 ನಿಗಮಗಳಿಗೆ, ಅದರಲ್ಲೂ ದಲಿತ ನಿಗಮಗಳಿಗೆ ಹಂಚಿಕೆಯಾಗಿದ್ದ ಹಣವನ್ನ ಕೊಡದೆ ಸತಾಯಿಸ್ತಾ ಇದೆ ಸರ್ಕಾರ. ಅಲ್ಲಿಗೆ ಗ್ಯಾರಂಟಿಗಳಿಗಾಗಿ ದಲಿತ ನಿಗಮಗಳ ಹಣಕ್ಕೂ ಕೂಡ ಕತ್ತರಿ ಬಿತ್ತ ಅನ್ನೋ ಅನುಮಾನ ಪ್ರಾರಂಭವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಈ ದಲಿತ ನಿಗಮಗಳಿಗೆ ಹಾಗೆ ಆಯೋಗಕ್ಕೆ ಹಣ ಹಂಚಿಕೆ ಮಾಡದೇ ಇರೋದಕ್ಕೆ, ಅದರಲ್ಲೂ ಬಿಡುಗಡೆ ಮಾಡದೇ ಇರೋದಕ್ಕೆ ಕಾರಣ ಏನಾದರೂ ಸಿಗ್ತಾ ಇದೆಯಾ? ಇದಕ್ಕೆ ಗ್ಯಾರಂಟಿ ಜೊತೆ ನಾವು ಡೈರೆಕ್ಟ್ ಲಿಂಕ್ ಮಾಡ್ಲಿಕ್ಕೆ ಸಾಧ್ಯವಾ ಅಂತ? ಗ್ಯಾರಂಟಿ ಯೋಜನೆ ಜಾರಿ ಆದಾಗಿಂದ ಸರ್ಕಾರ ಅನುದಾನ ಕೊಡೋದ್ರಲ್ಲಿ ತುಂಬಾನೇ ಹಿಂದೇಟನ್ನ ಹಾಕ್ತಾ ಇದೆ. ಅಂದ್ರೆ 100% ಹಣ ಕೊಡೋದ್ರ ಬದಲು 25%, 30% ಅಷ್ಟು ಮಾತ್ರ ಅನುದಾನ ಹಂಚಿಕೆಯನ್ನ ಮಾಡ್ತಿರೋದಕ್ಕೆ ಇದಕ್ಕೆ ನೇರ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿಗಮಗಳಲ್ಲಿ ಮಾತಾಡ್ಸ್ಬೇಕಾದ್ರೂ ಕೂಡ ಕೆಲವರು ಆಫ್ ದ ರೆಕಾರ್ಡ್ ಇಲ್ಲ ಹಣ ಇಲ್ಲಲ್ವಾ ಸರ್ಕಾರದ ಬಳಿ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಈಗ ಇದರ ಒಂದು ನಿಗಮಗಳಿಂದ ವಿಚಾರ ಬಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ತಾಂಡಾ ಅಭಿವೃದ್ಧಿ ನಿಗಮ ಇರ್ಬೋದು, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಇರ್ಬೋದು, ಹೀಗೆ ದಲಿತ ನಿಗಮಗಳಿಗೆ ಪ್ರಮುಖವಾಗಿ ಹಣವನ್ನ ಹಂಚಿಕೆ ಮಾಡಲೇ ಇಲ್ಲ. ಕೇವಲ 25% ಮಾತ್ರ ಹಂಚಿಕೆಯನ್ನ ಮಾಡಲಾಗಿದೆ. ಅಂದ್ರೆ 6 ನಿಗಮಗಳು ಹಾಗೆ 2 ಆಯೋಗಗಳಿಗೆ ಸುಮಾರು 332 ಕೋಟಿಯಷ್ಟು ಹಂಚಿಕೆ ಆಗಿತ್ತು. ಆದ್ರೆ ಬಿಡುಗಡೆ ಆಗಿರೋದು ಕೇವಲ 88.78 ಕೋಟಿ ಮಾತ್ರ. ಇದರಲ್ಲೇ ಗೊತ್ತಾಗುತ್ತೆ ಗ್ಯಾರಂಟಿ ಯೋಜನೆಗಳನ್ನ ನಡೆಸೋದಕ್ಕೆ ಸರ್ಕಾರ ಎಲ್ಲಾ ಹಣವನ್ನ ಆ ಕಡೆ ಡೈವರ್ಟ್ ಮಾಡ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಸ್ಮಿತಾ. ಧನ್ಯವಾದ ದೀಪ್ತಿ ಮಾಹಿತಿಗಾಗಿ.